ನಮಸ್ಕಾರ ವೀಕ್ಷಕರೇ, ಬೀಚ್ ಪಂದ್ಯಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ. ಯುವಕ ಯುವತಿಯರ ಆರೋಗ್ಯದಲ್ಲಿ ಕ್ರೀಡೆ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಪಣಬೂರಿನಲ್ಲಿ ನಡೆದ ಬೀಚ್ ಉತ್ಸವದಲ್ಲಿ ತಂಗಾಳಿಗೆ ಮೈಯೊಡ್ಡಿಕೊಂಡು ಸಮುದ್ರ ಕಿನಾರೆಯಲ್ಲಿ ನಡೆದ ಪಂದ್ಯಾಟಗಳು ಈ ಪ್ರದೇಶದ ಸಮಸ್ತ ಜನರಲ್ಲೂ ಕ್ರೀಡಾ ಸ್ಫೂರ್ತಿ ಪುಟಿದೇಳುವಂತೆ ಮಾಡಿತು. ವಾಲಿಬಾಲ್, ಥ್ರೋಬಾಲ್, ಈಜು ಸ್ಪರ್ಧೆ, ಬೋಟಿಂಗ್ ಸ್ಪರ್ಧೆಗಳು ಸಮುದ್ರದ ಕರಾವಳಿ ತೀರದ ಜನರ ಕ್ರೀಡಾ ಕ್ಷಮತೆ ಮತ್ತು ಎದೆಗಾರಿಕೆಯ ವಿರಾಟ್ ದರ್ಶನ ನೀಡಿತು. ಮರುಳಾಖಾಡದಲ್ಲಿ ನಡೆದ ವಾಲಿಬಾಲ್ ಪಂದ್ಯಾಟಗಳಲ್ಲಿ ಯುವಕ ಯುವತಿಯರು ಮೈಮರೆತು ಆಡಿದರು. ಬನ್ನಿ, ಸಮುದ್ರ ಕಿನಾರೆಯಲ್ಲಿ ನಡೆದ ಪಂದ್ಯಾಟಗಳನ್ನೊಮ್ಮೆ ನೋಡ್ಕೊಂಡು ಬರೋಣ. ಬೀಚ್ ಫೆಸ್ಟಿವಲ್ ಪ್ರಯುಕ್ತ ನಡೆದ ವಾಲಿಬಾಲ್ ಪಂದ್ಯಾಟ ವಾಲಿಬಾಲ್ ಪ್ರಿಯರಿಗೆ ಹೊಸ ಹುರುಪು ತಂದುಕೊಟ್ಟಿತು. ತಂಡಗಳು ಕ್ರೀಡಾ ಸ್ಫೂರ್ತಿಯಿಂದ ಆಡುತ್ತಿದ್ದರೆ ವಾಲಿಬಾಲ್ ಪ್ರೇಮಿಗಳು ತಂಡಗಳನ್ನು ಬೆಂಬಲಿಸಿ ಹುರುಪು ತುಂಬುತ್ತಿದ್ದರು. ಪಾಸ್, ಲಿಫ್ಟ್, ಕಟ್ಗಳೊಂದಿಗೆ ಚೆಂಡು ಹಾರಾಡುತ್ತಿದ್ದರೆ ಪ್ರೇಕ್ಷಕರು ಕೇಕೆ, ಶಿಳ್ಳೆ ಹೊಡೆಯುವಿಕೆಗಳ ಮೂಲಕ ತಂಡಗಳ ನಡುವಿನ ಹೋರಾಟಕ್ಕೆ ಕೆಚ್ಚು ಹಚ್ಚಿದರು. ದೈನಂದಿನ ಒತ್ತಡ, ಕೆಲಸ, ಜಂಜಾಟಗಳಿಂದ ಹೊರಬಂದು ಯುವಕ ಯುವತಿಯರು ವಾಲಿಬಾಲ್ನಲ್ಲಿ ಪಾಲ್ಗೊಂಡರು. ಯುವಕರಷ್ಟೇ ಸಾಮರ್ಥ್ಯವನ್ನು ಪ್ರದರ್ಶಿಸಿದ ಯುವತಿಯರು ವಾಲಿಬಾಲ್ನಲ್ಲಿ ನಾವೇನು ಯುವಕರಿಗಿಂತ ಕಡಿಮೆ ಇಲ್ಲ ಎನ್ನುವಂತೆ ವಾಲಿಬಾಲ್ನಲ್ಲಿ ಮೈಮರೆತು ಹಾಡಿದರು. ನೆರೆದಿದ್ದ ಪ್ರೇಕ್ಷಕರು ವಾಲಿಬಾಲ್ ಕ್ರೀಡೆಯ ಸವಿ ಅನುಭವಿಸಿದರು. ಬೀಚ್ ಫೆಸ್ಟಿವಲ್ ಪ್ರಯುಕ್ತ ನಡೆದ ಥ್ರೋಬಾಲ್ನಲ್ಲಿಯೂ ಹೆಣ್ಣುಮಕ್ಕಳು ಮಿಂಚಿದರು. ಬಲಶಾಲಿ ಮಹಿಳೆಯರು ಕ್ರೀಡಾ ಯುದ್ಧದಲ್ಲಿ ಪಾಲ್ಗೊಂಡಾಗ ಕ್ರೀಡಾ ಪ್ರೇಮಿಗಳು ತಂಡಗಳನ್ನು ಪ್ರೋತ್ಸಾಹ ತುಂಬುತ್ತಿದ್ದರು. ಬೊಬ್ಬೆ ಹೊಡೆದು, ಶಿಳ್ಳೆ ಹೊಡೆದು ಪಂದ್ಯದ ಸವಿ ಅನುಭವಿಸಿದರು. ಬೀಚ್ ಪಂದ್ಯಾಟ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್.